ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನ ಗಣಿನಾಡಿನ ಕೃಷ್ಣನಗರ ಗ್ರಾಮದಲ್ಲಿ ವಿನೂತನ ಬೆಳೆ ಬೆಳೆದ ಸಾಹಸಮಯಿ ರೈತ 3 ಎಕರೆ ತೋಟದಲ್ಲಿ 45ಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಹೊಂದಿರುವ ಸಸ್ಯಗಳನ್ನ ಬೆಳೆದ ಭೂಪ. ರಾಸಾಯನಿಕ ಗೊಬ್ಬರವನ್ನ ಅವಲಂಬಿಸದೆ ಸಾವಯವ ಕೃಷಿಯನ್ನ ಅವಲಂಬಿಸಿದ ಕೆಚ್ಚೆದೆಯ ಮಾದರಿ ರೈತ ಈ ಬಾಪು. ಗಣಿನಾಡ ಗಟ್ಟಿ ನೆಲದಲ್ಲಿ ಮಾರಕ ರೋಗಗಳಿಗೆ ಔಷಧಿ ಸಸ್ಯಗಳನ್ನ ಬೆಳೆದ ಮಾದರಿ ರೈತ. ತಾನು ಬೆಳೆದ ಔಷಧಿ ಸಸ್ಯಗಳನ್ನ ಉಚಿತವಾಗಿ ರೋಗಿಗಳಿಗೆ ಕಳಿಸುವಂತಹ ಸಮಾಜಮುಖಿ ರೈತ ಅಂದರೆ ತಪ್ಪಾಗಲಾರದು. ಸಮಾಜಕ್ಕೆ ಇಂಥವರ ಅಳಿಲು ಸೇವೆ ಬಹಳ ಮುಖ್ಯ. ಇವರ ಬಗ್ಗೆ ರೈತ ಹೋರಾಟದ ಮುಖಂಡರಾದ ಶ್ರೀಪಾದ ಸ್ವಾಮಿಯವರು ನಮ್ಮ ಮಾಧ್ಯಮದ ಮೂಲಕ ಅವರ ಅಭಿಪ್ರಾಯವನ್ನ ಹಂಚಿಕೊಂಡರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ.
ಗಿಡ ಬಂದ್ಬಿಟ್ಟು ಪೀನಟ್ ಬಟರ್ ಫ್ರೂಟ್ ಅಂತ ಹೇಳ್ತಾರ. ಈ ಹಣ್ಣು ಬಂದ್ಬಿಟ್ಟು ಬೀಜ ಸಣ್ಣದಿರುತ್ತೆ. ಇದರಲ್ಲಿ ಕಂಡ ಬಂದು ಒಂದ್ ಸ್ವಲ್ಪ ಬರೋದು. ನೀವು ಒಂದು 10-20 ಸೇಬ್ ತಿನ್ನೋದು, ಇದೊಂದು 5 ಹಣ್ಣು ತಿನ್ಬೋದು ಒಂದೇ. ಅಷ್ಟು ಪವರ್ಫುಲ್, ಅಷ್ಟು ಶಕ್ತಿಯುತವಾಗಿರ್ತದೆ ಇದು ಸೆಂಟ್ರಲ್ ಅಮೆರಿಕದ ಗಿಡ ಇದು, ಇಲ್ಲೇದಲ್ಲ. ನಮ್ ಕರ್ನಾಟಕದಲ್ಲಿ ಈಗ ಅತಿ ಹೆಚ್ಚಾಗಿ ಬೆಳಿತಾ ಇದಾರೆ, ಕೇರಳ, ಕರ್ನಾಟಕ. ಇದೇನಂತ ಹೇಳಿದ್ರೆ ಮಾರಾಟಕ್ಕೇನಿಲ್ಲ, ಇದು ಸ್ವಂತ ಮನೆಗಳ ಬಳಕೆಗೆ, ಸ್ನೇಹಿತರ ಬಳಕೆಗೆ ಬರ್ತೈತಿ ಇದು ಗಿಡ. ಮಾರಾಟಕ್ಕೆ ಮಾಡಂಗಿಲ್ಲ. ಅಲ್ಲ, ಮಾರಾಟ ಇಲ್ಲಿ ಯಾರು ತಿಂಬರಿಲ್ಲಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ಅದನ್ನ ಇಲ್ಲಿ ಬೆಳೆದಿದ್ ನಮಗೆ, ನಮ್ಮ ಸ್ನೇಹಿತರಿಗೆ ಕಡಿಮೆ ಬೀಳ್ತೈತಿ. ಇದು ಅವಕಾಡೋ ಗಿಡ ಇದು. ಆದ್ಮೇಲೆ ಇದು ಕಾಡಿನಲ್ಲಿ ಗಿಡ. ಆ ಕಡೆ ಇದ್ ನೋಡ್ರಿ, ಇದು ಕಾಡಿನಲ್ಲಿ ಗಿಡ. ಇಲ್ಲಿ ನೋಡ್ರಿ, ಕಾಡಿನಲ್ಲಿ ಗಿಡ, ಕಾಡಿ ಗಿಡಗಳು ಹಾಕೋದ್ರಲಿಂದ ಪ್ರಾಣಿ ಪಕ್ಷಿಗಳು ಗೂಡು ಕಟ್ಕೊಂತಾವ. ಅಲ್ಲಿ ನೋಡ್ರಿ ಪಕ್ಷಿದು ಗೂಡು ಹೆಂಗಿದೆ. ಇಲ್ಲೆಲ್ಲ ಸಾಕಷ್ಟು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾವ. ನವಿಲು ವಾಸ ಮಾಡ್ತಾವ, ಮೊಲ, ಈ ತರ ಎಲ್ಲಾ ಜೀವಿಗಳು ಬಂದು ವಾಸವಾಗಿರ್ತಾವ ಇಲ್ಲೆಲ್ಲ. ಈ ತರ ನೋಡ್ರಿ, ಇದು ಜಪಾನ್ ರೆಡ್ ಅಂತ ಹೇಳ್ಬಿಟ್ಟು ಕೇರಳ ಹಣ್ಣಿನ ಗಿಡ ಇದು. ಇದು ಡಾರ್ಸೆಟ್, ಆಮೇಲೆ ಅನ್ನ, HRM-19 ಅಂತ 3 ವಿಧದ ಗಿಡಗಳು ಬರ್ತಾವ. ಇಲ್ಲಿ ನಮ್ ಪರಿಸರಕ್ಕೆ ಏನಂತ ಹೇಳಿದ್ರೆ ಇದಕ್ ಸೀಸನ್ ಅಂತ ಏನಿಲ್ಲ, ಇಡೀ ವರ್ಷ ಕಾಯಿ ಬಿಡ್ತಾನೆ ಇರ್ತತೆ. ಈಗ ಕಾಶ್ಮೀರ್ ಕಡೆ ಬೆಳಿತಾರೆ ಅಂತ ಹೇಳ್ತಾರೆ. ಅದರಲ್ಲಿ 7500 ಪ್ರಜಾತಿ ವೆರೈಟಿಗಳು ಇದಾವ. ಆಪಲ್ ನಾಗ 1-2 ಅಲ್ರಿ, 3 ವೆರೈಟಿ ನಮ್ದು ಈ ಕಡೆ ಭಾಗಕ್ಕೆ ಬೆಳಿತೈತೆ. ಯಾಕಂತ ಹೇಳಿದ್ರೆ ಅದು ಗ್ರಾಫ್ಟಿಂಗ್ ಮಾಡ್ತಾರ ಬೇರೆ ಗಿಡನ್ನ ಇಲ್ಲಿ ನಮ್ಮ ಮಣ್ಣಿಗೆ ಬದುಕಾಗಂತದ್. ಹಂಗಾಗಿ ಗಿಡ ಬರ್ತದೆ. ಇದು ಅದ್ರಲ್ಲಿ ಒಂದು ವೆರೈಟಿ ಗಿಡ. ಅದರಲ್ಲಿ ಆ 7500 ವೆರೈಟಿ ಒಳಗಡೆ ಇವು 3 ವೆರೈಟಿ. 3 ವೆರೈಟಿ ನೀವು ಬೆಳಿತೀರಿ. ಅದೇ ಅಂದ್ರೆ ನಮ್ಮ ಇಲ್ಲಿನ ಪರಿಸರಕ್ಕೆ ಮತ್ತೆ ಇಲ್ಲಿನ ಬಿಸಿಲಿಗೆ, ಇಲ್ಲಿನ ಮಳೆಗೆ ಅನುಗುಣವಾಗಿ ಇದು 48-49 ಉಷ್ಣಾಂಶ ಗಿಡ ಬರುತ್ತೆ. ಇದು ನೋಡ್ರಿ, ಅವಾಗ ನೀವ್ ಯಾವಾಗನ ಬರ್ರಿ, ಹೂವ ಇರ್ತೈತೆ, ಎಲ್ಲಾದ್ರೂ ಕಾಯಿ ಇರ್ತೈತೆ. ಏನಂದ್ರೆ ನಾವ್ ಇನ್ನು ಮಾರಾಟಕ್ಕೆ ಮಾಡಿಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ. ಕೋಗಿಲೆಗಳು ಕೂಗ್ತಾವ, ಗುಡ್ಡುಗಳು ಕೂಗ್ತಾವ. ಇದು ಲಕ್ಷ್ಮಣ್ ಗಿಡ. ಇದು ಬಂದು ಲಕ್ಷ್ಮಣ್ ಫಲ ಗಿಡ ಬಂದು ಹಣ್ಣಾಗವರಿಗೆ ಕಾಯಿ ಬಿಡ್ಬಾರ್ದು. ಸ್ವಲ್ಪ ದೂರ ಇನ್ನ ಕಾಯಿ ಇರಂಗೆ ಕೊಯ್ದು ತಿಂದ್ರೆ ರುಚಿ ಇರ್ತೈತೆ, ಹಣ್ಣಾದ್ರೆ ಹುಳಿ ಬರ್ತದೆ. ಏನಕ್ಕೆ ಉಪಯೋಗಿಸ್ತಾರೆ? ಇದು ಇವತ್ತಿನ ದಿನದ ಕ್ಯಾನ್ಸರ್ ಗೆ ಬಳಸ್ತಾರ. ಇದು ಯಾರಿಗೇನ ಬೇಕಿದ್ದಾರ ಬಂದು ಒಯ್ತಾರ, ತಪ್ಪಲ ಕೊಡ್ತೀವಿ. ಯಾರಿಗೇನ ಬೇಕಿದ್ರು ಪೋಸ್ಟ್ ನಾಗ ನಾವು ಕಳಿಸ್ತೀವಿ, ಫ್ರೀ ಆಫ್ ಕಾಸ್ಟ್. ಪೋಸ್ಟ್ ಇದು ಕೊರಿಯರ್ ಚಾರ್ಜ್ ಕೂಡ ನಾವೇ ಕೊಡ್ತೀವಿ. ಅವ್ರಿಗೆ ದುಡ್ಡು ಗಿಟ್ಟಿ ಬೇಕಿಲ್ಲ. ಸಾಮಾಜಿಕ ಯಾರನ್ನ ಆರೋಗ್ಯವಂತರ ಆದ್ರೆ ನಮಗ್ ದುವಾ ಮಾಡ್ಲಿ ಅವ್ರು, ಸಾಕು. ಆ ಸೃಷ್ಟಿಕರ್ತನ ಹತ್ರ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಸಾಕು. ನಮಸ್ಕಾರ, ನನ್ನ ಹೆಸರು VJS ರಿಪೋರ್ಟ್ವನ್ ಅಂತ, ಕರ್ನಾಟಕ ರಾಜ್ಯ ಹಸಿರು ವಲಯ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ನಮ್ಮ ವಿಶೇಷ ಏನಂದರೆ, ಈ ದಿನದ ಕೃಷ್ಣನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಬಾಬು ಎಂಬ ಯುವ ರೈತ ಏನು ತನ್ನ 3 ಎಕರೆ ಚಿಲ್ಲರಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಹಲವಾರು 45 ಸಸಿಗಳ, ಹಲವಾರು ಕ್ಯಾನ್ಸರಿಗೆ ಮತ್ತು TVಗೆ, ಹಲವಾರು ರೀತಿಯ ಕಾಯಿಲೆಗೆ ಹೊಂದತಕ್ಕಂಥ ಸಸಿಗಳನ್ನು ನೈಸರ್ಗಿಕ ಕೃಷಿಯಿಂದ ಬೆಳೆಸ್ತಿದ್ದು ಅತಿ ವಿಶೇಷ. ಯಾಕಂದರೆ ಈ ದಿನಮಾನದಲ್ಲಿ ಎಲ್ಲ DAP ಹಾಕಿದೆ, ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸೋಂಥ ವ್ಯಕ್ತಿಗಳೇ ಜಾಸ್ತಿ ಇದ್ದೀವಿ. ಆ ಒಂದು ಇದರಾಗೂ ಸಹಿತ ನೈಸರ್ಗಿಕ ಕೃಷಿಯಿಂದ 45 ತಳಿಗಳನ್ನು, ವಿಶೇಷ 3 ಎಕರೆ ಇರ್ತಕ್ಕಂಥ ತನ್ನ ವ್ಯಾಪ್ತಿಗಿರ್ತಕ್ಕಂಥ ಜಮೀನಿನಲ್ಲಿ 45 ತಳಿಗಳನ್ನು ಬೆಳೆಸಿದಾರೆ. ಅಂದರೆ ಅತಿ ವಿಶೇಷವಾದಂಥ ರೈತ ಅಂಬಕ್ಕೆ ಇವತ್ತು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅಂಥ ರೈತರು ಸಮಾಜದಲ್ಲಿ ಇವತ್ತು ಬೆಳಕಿ ಬರ್ತಕ್ಕಂಥ ಅವಶ್ಯಕತೆ ಐತೆ. ಯಾಕಂದ್ರೆ ನಾವು ಇವಾಗ ಹಿಂದೆ ನಮ್ಮ ಅಪ್ಪ ಹೇಳ್ಕೊಟ್ಟಂಗೆ ನಾವು ಅಡಿಕೆ ಗಿಡ, ತೆಂಗು, ಬಾಳೆ ಅವನ್ನೇ ಮಾಡ್ಕೊಂಡು ಬರ್ತೀವಿ. ಈ ರೀತಿ ಇರ್ತಕ್ಕಂಥ ಭೂಮಿಯಲ್ಲಿ ಹಲವಾರು ರೀತಿಯಾದಂಥ ಸಸ್ಯಗಳನ್ನು, ಕ್ಯಾನ್ಸರ್ ಪೀಡಿತವಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಕಾಫಿದು, ಆಮೇಲೆ ಅಡವಿ ನೆಲ್ಲಿಕಾಯಿ ಅಂಥವೆಲ್ಲ ಯಾಕಂದರೆ ಸುತ್ತಮುತ್ತ ಗುಡ್ಡಗಾಡದಲ್ಲಿ ಸಿಗ್ತಾವಲ್ಲ. ಆದರೆ ನಮ್ಮ ವಿಶೇಷ ನಮ್ಮ ಭೂಮಿಯಲ್ಲಿ ಬೆಳೀತಕ್ಕಂಥ ನೆಲ್ಲಿಕಾಯಿಗೆ ವಿಶೇಷ ಮಹತ್ವ ಇದೆ. ಯಾಕಂದರೆ ಇಲ್ಲಿ ಸುತ್ತ ಗಣಿಗಾರಿಕೆ ಪ್ರದೇಶ ಇರೋದ್ರಿಂದ, ನೈಸರ್ಗಿಕ ಸಂಪತ್ತಿರೋದ್ರಿಂದ ಇಲ್ಲಿ ಯಾವುದೇ ಬೆಳೆ ಹಾಕಲಿ ಘನವಾಗಿ ಚಲೋ ಬರ್ತದೆ ಅಂಬೋದು ಎಲ್ಲರಿಗೂ ಮನೋತಟ್ಟಾಗಿದೆ. ಯಾಕಂದರೆ ಈ ಒಂದು ಎಲ್ಲ ರೈತರು ಆ ಭೂಮಿಯಲ್ಲಿ ಹೋಗಿ ಬಂದರೆ ಒಂದು ಸಲ ಭಾಳ ಒಳ್ಳೆಯದು. ಯಾಕಂದರೆ 45 ಸಸಿಗಳನ್ನು ಇವತ್ತು ನೋಡೋಕ್ಕೂ ಒಂದು ಕಣ್ಣು ಸಾಲದು. ಯಾಕಂದ್ರೆ ನಾವು ಎಲ್ಲೆಲ್ಲೇ ಹೋಗಿ ನೋಡಿ ಬರೋದಕ್ಕಿಂತ ಇರ್ತಕ್ಕಂಥ ಬಗಲ್ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅವ್ರ ತೋಟಕ್ಕೆ ಹೋಗಿ ಬರೋದು ಸೂಕ್ತ ಅಂತಂದು ನನ್ನ ಅಭಿಪ್ರಾಯ. ರೈತರಿಗೆ ಏನು ಹೇಳಕ್ಕೆ ಅದೇ ಉನ್ನತ ರೈತರು ಇವತ್ತು ಎಲ್ಲ ರೈತರು ಅಲ್ಲಿ ಹೋಗಿ ಬರೋದ್ರಿಂದ
ಎಲ್ಲ ರೀತಿಯಿಂದ ನೋಡಿ ಸ್ವಲ್ಪ ಅನುಭವ ಪಟ್ಟರು ಅಂದರೆ ಎಲ್ಲ ರೀತಿ ರೈತರುಗಳು ಆಗ್ತಕ್ಕಂಥ ಮನೋಭಾವ ಅದರಲ್ಲಿ ಹೋಗ್ಬೇಕು. ಯಾಕಂದರೆ ನಾವು ನೈಸರ್ಗಿಕ ಕೃಷಿ ಮ್ಯಾಗ ಸ್ಟಾರ್ಟ್ ಮಾಡ್ಬೇಕು. ಯಾಕಂದರೆ ಈಗ ದಿನಮಾನದ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೋಡಿದ್ರೆ ಅವ್ರ ಮ್ಯಾಗ ಇವ್ರ ಮ್ಯಾಗ ಅವರು ರಾಸಾಯನಿಕ ಗೊಬ್ಬರ ಕೊಡೋದ್ರಾಗ ಆಗ್ತಾ ಇಲ್ಲ. ರೈತರಿಗೆ ಇರ್ತಕ್ಕಂಥ ಜಮೀನಿನಲ್ಲೇ ನಾವು ಒಂದೆರಡು ದನಗಳು, ಹಸುಗಳು ಕಟ್ಕೊಂಡು ನೈಸರ್ಗಿಕ ಕೃಷಿ ಬಗ್ಗೆ ಒತ್ತು ಕೊಡೋಣ ಅಂತ ನಾವೆಲ್ಲ ಇವತ್ತು ರೈತರಿಗೆ ತಿಳಿಸ್ಕೊಡಿಸ್ತೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.